ಭಗತ್ ಸಿಂಗ್ ಅನ್ನ ನಾವು ನೆನೆಸ್ಕೊಳ್ಳೋದಂದ್ರೆ ಸುಮ್ಮನೆ ಕಾಟಾಚಾರಕ್ಕೆ ಫೋಟೋ ಇಟ್ಟರೆ ಅದು ಅಪ್ಪನ ತಿಥಿನ ಅಮ್ಮನ ತಿಥಿ ಆಗ್ತದೆ. ಭಗತ್ ಸಿಂಗ್ ನೆನೆಸ್ಕೊಳ್ಳೋದಂದ್ರೆ ಭಗತ್ ಸಿಂಗ್ ವಿಚಾರಗಳನ್ನ ನೆನೆಸ್ಕೊಳ್ಳೋದು. ಹಾಗಾಗಿ ನಾನು ಭಗತ್ ಸಿಂಗ್ ಅವರ ಕೆಲವು ಘಟನೆಗಳನ್ನ ಇಲ್ಲಿ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ದಯವಿಟ್ಟು ಆಲೋಚನೆ ಮಾಡಿ, ತಪ್ಪಿದ್ರೆ ಹೇಳಿ. ಭಗತ್ ಸಿಂಗ್ ಅವರ ತಾಯಿ ವಿದ್ಯಾವತಿ. ಒಂದು ಮಾತಿದೆ, ವಿದ್ಯಾವತಿ ಅಂತ ತಾಯಿ ಬಂದಿರಲಿಲ್ಲ ಅಂದ್ರೆ ಭಗತ್ ಸಿಂಗ್ ಅಂತ ಮಗ ಹುಟ್ಟಕ್ ಆಗ್ತಾ ಇರಲಿಲ್ಲ. ಹಾಗಿದ್ರೆ ಭಗತ್ ಸಿಂಗ್ ಅವರ ವ್ಯಕ್ತಿತ್ವ ನಿಜವಾಗ್ಲೂ ಒಂದು ಮಹಾನ್ ವ್ಯಕ್ತಿತ್ವ ಆಗೋದಕ್ಕೆ ಭಗತ್ ಸಿಂಗ್ ತಾಯಿ ವಿದ್ಯಾವತಿಯ ಕಾಂಟ್ರಿಬ್ಯೂಷನ್ ಇದೆ. ಅವ್ರ ಅಜ್ಜನ ಪಾಲಿದೆ, ಅವ್ರ ತಂದೆಯ ಪಾಲಿದೆ, ಅವ್ರ ಇಡೀ ಕುಟುಂಬ ಕ್ರಾಂತಿಕಾರಿಗಳ ಕುಟುಂಬ. ಅಂತ ತಾಯಿ ಭಗತ್ ಸಿಂಗ್ ಗಲ್ಗೇರೋದಕ್ಕಿಂತ ಮುಂಚೆ 1-2 ದಿನ ಮುಂಚೆ ಜೈಲಿಗೆ ಹೋಗ್ತಾರೆ. ಭಗತ್ ಸಿಂಗ್ ಕಣ್ಣೀರ್ ಹಾಕ್ತಾರೆ ಸ್ವಲ್ಪ ದುಃಖದಿಂದ. ಭಗತ್ ಸಿಂಗ್ ತಾಯಿ ಬೈದು ಹೇಳ್ತಾರೆ, ಭಯ ಪಡ್ತಾ ಇದೆಯಾ ಸಾಯ್ತೀನಂತ, ದುಃಖ ಆಗ್ತಾ ಇದೆಯಾ, ಹೇಳಿ ಅಂದ್ಬಿಡ್ತಾರೆ ಜನಗಳು, ಕಣ್ಣಲ್ಲಿ ನೀರ್ ಹಾಕ್ಬೇಡ ಭಗತ್ ಅಂತ ಹೇಳ್ತಾರೆ. ಅವಾಗ ಭಗತ್ ಸಿಂಗ್ ನಕ್ಬಿಟ್ಟು ಹೇಳ್ತಾರೆ, ಅಮ್ಮ ನಾನು ಸಾಯ್ತೀನನ್ನೋ ಭಯ ಇಲ್ವೇ ಇಲ್ಲ ನನಗೆ. ನಾನು ಯಾವತ್ತು ಪಾರ್ಲಿಮೆಂಟ್ ಅಲ್ಲಿ ನಾನು ಬಟುಕೇಶ್ವರ್ ಇವತ್ತೊಂದು ಹುಸಿ ಬಾಂಬ್ ಹಾಕಿದ್ವಲ್ಲ, ಆ ಹುಸಿ ಬಾಂಬ್ ಹಾಕಿದಾಗಲೇ ನಾವು ಸಾಯಕ್ ನಿರ್ಣಯ ಮಾಡ್ಕೊಂಡು ಹೋಗಿದ್ವಿ. ನಾವು ಸಾಯಬೇಕಂತ ಹೋಗಿದ್ವಿ. ಯಾಕಂದ್ರೆ ನಮ್ಮ ದೇಶದಲ್ಲಿ ಅವತ್ತು ಹೇಳ್ತಾ ಇದ್ದಾರೆ 1931, ಇವತ್ತು ಕುಲ್ಗೆಟ್ಟೋಗಿದೆ ಸಮಾಜ, ಅವತ್ತು ಸ್ವಲ್ಪ ಪ್ರಾಮಾಣಿಕರಿದ್ರು. ನಮ್ಮ ಇವತ್ತು ಭಾರತದಲ್ಲಿ ಇನ್ನೊಬ್ರಿಗೆ ಹೇಳ್ತಾರೆ ಹೋರಾಟ ಮಾಡ್ರಿ, ಜೀವ ಕೊಡ್ರಿ, ಬ್ರಿಟಿಷರ್ನ ಓಡಿಸ್ರಿ ಅಂತ. ಆದ್ರೆ ಜೀವ ಕೊಡ್ರಿ ಅಂತ ಬಾಯಲ್ಲಿ ಹೇಳಿದ್ರೆ ಗೊತ್ತಾಗಲ್ಲ, ಜೀವ ಕೊಟ್ಟು ತೋರಿಸ್ಬೇಕು. ಅದಕ್ಕೆ ಜೀವ ಕೊಡಕ್ ಬಂದಿದ್ದೀನಿ ನಾನು ಜೀವ ಕೊಟ್ಟು ತೋರಿಸ್ತೀನಿ ಯುವಕರಿಗೆ ಜೀವ ಕೊಡೋದು ಹೆಂಗೆ ಅಂತ. ಇದು ಭಗತ್ ಸಿಂಗ್ ಹೇಳ್ತಾರೆ. ಅವ್ರು ಮುಂದೆವ್ರದ್ದು ಹೇಳ್ತಾರೆ, ಅಮ್ಮ ನನಗೆ ದುಃಖ ಆಗ್ತಾ ಇರೋದು ನಾನು ಸಾಯ್ತೀನಿ ಅಂತಂದಲ್ಲ, ನನಗೆ ದುಃಖ ಏನಾಗ್ತದೆ ಅಂದ್ರೆ ಮುಂದೊಂದು ದಿನ ಈ ದೇಶಕ್ಕೆ ಸ್ವತಂತ್ರ ಬರ್ತದೆ. ಸ್ವತಂತ್ರ ಭಾರತದಲ್ಲಿ 1931ರಲ್ಲಿ ಭಗತ್ ಸಿಂಗ್ ಹೇಳಿರೋ ಮಾತು, ಭಗತ್ ಸಿಂಗ್ ಅಪ್ಪಟ ನಾಸ್ತಿಕರು ಅಂದ್ರೆ ದೇವರ ಅಸ್ತಿತ್ವನೇ ನಿರಾಕರಣೆ ಮಾಡಿದ್ರು. ಅವ್ರು ಹೇಳೋ ಮಾತು, ಸ್ವತಂತ್ರ ಬರ್ತದೆ